ನಿನ್ನೆ ರಾತ್ರಿಯ ಸೆಲೆಬ್ರೇಷನ್ ನೀವು ನೋಡ್ತಾ ಇದ್ದೀರಾ. ಆದರೆ ಸೆಲೆಬ್ರೇಷನ್ ಇಲ್ಲಿವರೆಗೆ ನಿಂತಿಲ್ಲ. ಸೊ ಫ್ಯಾನ್ಸ್ ಈಗಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಬ್ಬರು ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯನಗರದಿಂದ ಹರೀಶ್ ಇದ್ದಾರೆ, ಮತ್ತೊಂದು ಕಡೆ ಮಲ್ಲೇಶ್ವರಂನಿಂದ ಪ್ರವೀಣ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ವಿಜಯನಗರದ ಕಡೆ ಹೋಗೋಣ. ಹರೀಶ್, ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ಸೆಲೆಬ್ರೇಷನ್ ನಿಂತಿಲ್ಲ, ಏನಂತಿದ್ದಾರೆ ಫ್ಯಾನ್ಸ್? ಜೋಶ್ ಹೇಗಿದೆ? ಭಾವನಾ, ಯಾವಾಗ ನಿನ್ನೆ ಇಂಡಿಯಾ ಇನ್ನೊಂದು ವರ್ಲ್ಡ್ ಕಪ್ ಅನ್ನ ಮುಡಿಗೇರಿಸ್ಕೊಳ್ತು, ಅಲ್ಲಿಂದ ಇನ್ನೂ ಕೂಡ ಅಭಿಮಾನಿಗಳ ಸಂಭ್ರಮ ನಿಂತಿಲ್ಲ. ನೋಡ್ತಾ ಇರ್ಬೋದು BGS ಗ್ರೌಂಡ್ ನಲ್ಲಿ ಯಾವ ರೀತಿಯಾಗಿದೆ ಅಂತೇಳಿ. ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಇಡೀ ರಾತ್ರಿ ನಡೆದಿದೆ. ಎಷ್ಟೋ ಜನ ಇನ್ನೂ ಕೂಡ ಆ ಇಂಡಿಯಾ ಟೀ ಶರ್ಟ್ ಅನ್ನ ಕೂಡ ಬಿಚ್ಚಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಸಂಭ್ರಮ ಮುಗಿಮುಟ್ಟಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ BGS ಗ್ರೌಂಡ್ ನಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ರಾತ್ರಿ ಆದಂತಹ ಒಂದಷ್ಟು ಸೆಲೆಬ್ರೇಷನ್ ಏನೊಂದು ಮೆಲುಕು ಹಾಕ್ತಾ ಇರುವಂತದ್ದು. ನಮ್ಮ ಪ್ಲೇಯರ್ ಆ ರೀತಿಯಾಗಿ ಆಡ್ದ, ಈ ರೀತಿಯಾಗಿ ಆಡ್ದ ಅಂತ ಹೇಳಿ. ಆದ್ರೆ ಎಲ್ಲರ ಆಶಯ ಒಂದೇ ಆಗಿತ್ತು, ಭಾರತ T20 ವಿಶ್ವಕಪ್ಪನ ಗೆಲ್ಲುವಂತದ್ದು. ಸದ್ಯಕ್ಕೆ ನಾನು ಅಭಿಮಾನಿಗಳನ್ನ ಮಾತಾಡ್ತೀನಿ. ಭಾವನಾ, ಏನಿದೆ ಅವರ ಮನಸ್ಸಲ್ಲಿ, ಹೇಗಿತ್ತು? ಇನ್ನೂ ಕೂಡ ಸೆಲೆಬ್ರೇಷನ್ ನಿಂತಿಲ್ಲ. ನನ್ನ ಜೊತೆಗಿದ್ದಾರೆ, ಇನ್ನೂ ಕೂಡ ಆ ಸಂತಸದಲ್ಲಿ ಟೀ ಶರ್ಟ್ ಕೂಡ ಬಿಚ್ಚಿಲ್ಲ. ಅವರು ಮಾತಾಡ್ತಾ ಹೋಗ್ತೇನೆ. ಸರ್, ಹೇಗ್ ಅನ್ನಿಸ್ತಿದೆ ಈಗ ಮ್ಯಾಚ್ ನೋಡಿ? ಸರ್, ಏನಿದ್ರೆ ಇದು ನಾನು ಹಾಕಿರೋದು ಸಿಂಗಲ್ ಸ್ಟಾರ್ ಬಂದು ಫಸ್ಟ್ ನಮ್ಮ ಧೋನಿ ಅವರು ಹೊಡೆದಿರೋದು. ಇಲ್ಲಿ ಡಬಲ್ ಸ್ಟಾರ್ ಇದೆ, ಇವ್ರು ಬಂದು ರೋಹಿತ್. ನೆಕ್ಸ್ಟ್ ಟ್ರಿಬಲ್ ಸ್ಟಾರ್ ಬರ್ತಾ ಇದೆ. ಇಂಡಿಯಾ ಜೀತೇಗ, ಸೂರ್ಯಕುಮಾರ್ ಓಂ ಪಿಚ್ ಅಲ್ಲಿ ಒಂದಿತ್ತು, ಎರಡಲ್ಲ, ಮೂರಾಯ್ತು ಇವಾಗ. ಕಮಾನ್ ಇಂಡಿಯಾ! ಯಾವಾಗ್ಲೂ ತಾಯ್ನಾಡಲ್ಲಿ ನಮ್ಗೆ ಗೆದ್ದಿರೋ ಖುಷಿ ತುಂಬಾ ಜೋಶಿದೆ. ಕಮಾನ್ ಇಂಡಿಯಾ, ಕಮಾನ್! ರಾತ್ರಿ ನೋಡ್ತಾ ಇದ್ರಿ ಅಂದ್ರೆ 250 ರನ್, ಈ ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ರನ್ ಅನ್ನ ಇಂಡಿಯಾನೇ ಮಾಡಿರುವಂತದ್ದು. ಆ ಬ್ಯಾಟಿಂಗ್ ನ ರಸದೌತಣ ಹೇಗಿತ್ತು ಸರ್? ಸರ್, ತುಂಬಾ ಅಂದ್ರೆ ಹೇಳಕ್ ಆಗ್ತಾರೆ. ಯಾಕಂದ್ರೆ ನಮ್ಗೆ ಓಪನಿಂಗ್ಸ್ ನಮ್ಮ ಸಂಜು ಸ್ಯಾಮ್ಸನ್ ಅವರು ತುಂಬಾ ಈ ಸೀರೀಸ್ ಎಲ್ಲ ಅದ್ಭುತವಾಗಿ ಆಡಿದ್ದಾರೆ. ಹಂಗಾಗಿ ಅವ್ರ ಕೊಡುಗೆ ನಮ್ಮ ಇಂಡಿಯನ್ ಟೀಮ್ಗೆ ತುಂಬಾ ಚೆನ್ನಾಗಿದೆ. ಅದರಿಂದ ನಮ್ಮ ಇಂಡಿಯಾ ಈ ಮಟ್ಟಕ್ಕೆ ತಲುಪಕ್ಕೆ ಸಾಧ್ಯ ಆಯ್ತು. ಅದರಿಂದಾಗಿ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಬೌಲಿಂಗ್ ಟೀಮ್ ಅಲ್ಲಿ. ಹಂಗಾಗಿ ನಮ್ಗೆ ತುಂಬಾ ಖುಷಿ ಇದೆ. ಇವತ್ತು ಇಂಡಿಯನ್ ಫೋರ್ಸ್ ತುಂಬಾ ಕ್ರೌಡ್ ಇದೆ, ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ನಮ್ಮ ತಾಯ್ನಾಡು ಪಿಚ್ ಅಲ್ಲಿ ಈ ತರ ಒಂದು ಕಪ್ ಗೆಲ್ಲೋದು ಅಂದ್ರೆ ಕಮ್ಮಿ ಅಲ್ಲ, ಬರ್ತೀವಿ. ಇದ ಸೂರ್ಯಕುಮಾರ್ಗೆ ಸರ್, ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಇಂಡಿಯಾ ಹೋಮ್ ಟೀಮು ಯಾವುದೇ ನೇಷನ್ ಆರ್ಗನೈಸ್ ಮಾಡಿದ್ರೆ ಗೆಲ್ಲೋದಿಲ್ಲ ಅನ್ನುವಂತ ಮಾತು. ಜೊತೆಗೆ ಇವತ್ತು ನಿನ್ನೆ ಏನು ಮ್ಯಾಚ್ ಗೆದ್ರು, ಭಾನುವಾರ ಗೆಲ್ಲಲ್ಲ ಅನ್ನುವಂಥದ್ದು. ಜೊತೆಗೆ ಮೋದಿ ಸ್ಟೇಡಿಯಂ ನಲ್ಲಿ ಗೆಲ್ಲಲ್ಲ, ಏನೇನೋ ಟೀಕೆಗಳು. ಸಾಕಷ್ಟು ಜನ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅಂತ ಹೇಳಿದ್ರು. ಆದ್ರೆ ಎಲ್ಲವನ್ನೂ ಕೂಡ ಬ್ರೇಕ್ ಮಾಡಿ ಇಂಡಿಯಾ ಕೊನೆಗೂ ಕಪ್ ಮುಡಿಗೇರಿಸಿಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಖಂಡಿತ ನಮಗೂ ನಿನ್ನೆಯಿಂದ ಅದೇ ಫೀಲಿಂಗ್ಸ್ ಕೂತ್ಕೊಂಡಿತ್ತು. ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಇಯರ್ 50 ಮ್ಯಾಚ್ ಅಲ್ಲಿ ನಾವು ಅಲ್ಲಿ ಸೋತಿದ್ದು ಆಸ್ಟ್ರೇಲಿಯಾ ಮೇಲೆ. ಹಂಗಾಗಿ ನಮ್ಗೆಲ್ಲರಿಗೂ ಕಾಡ್ತಾ ಇತ್ತು. ಯಾಕಂದ್ರೆ ಯಾರು ಆಗ್ಲಿ ನಮ್ಮ ಹೋಮ್ ಪಿಚ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ನಮ್ದಾದ ಒಂದು ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ ನ ಅದನ್ನೆಲ್ಲ ಉಲ್ಟಾ ಮಾಡಿದೆ ನಮ್ಮ ಇಂಡಿಯನ್ ಟೀಮು. ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆಲ್ ಟೋಟಲ್ ಟೀಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಸೆಟ್ಸ್ ಆಫ್ ಯು ಆಲ್ ಫಾರ್ ಇಂಡಿಯಾಸ್, ಆಲ್ ಫಾರ್ ಇಂಡಿಯಾಸ್. Yes. ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್, ಒಬ್ರು ಇಂಡಿವಿಜುವಲ್ ಅಂತಲ್ಲ, ಕಂಪ್ಲೀಟ್ ಎಂಟೈರ್ ಟೀಮ್ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಬ್ಯಾಟಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಕಂಪ್ಲೀಟ್ ಟೀಮ್ ಎಫರ್ಟ್. ಇದು ನೋಡಿ ತುಂಬಾ ಖುಷಿ ಆಯ್ತು. ಕಂಪ್ಲೀಟ್ ಮ್ಯಾಚ್ ಬಂದು ಒನ್ ಸೈಡ್ ಮ್ಯಾಚ್ ಆಗಿತ್ತು. ಇದು ನೋಡಿದ್ರೆ ಖುಷಿ ಆಗ್ತಿದೆ. ನನ್ನ ಬ್ಯಾಟಿಂಗ್ ಲೈಕ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಪ್ರತಿಯೊಬ್ಬರು ಸಹ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ಈವನ್ ಶಿವಮ್ ದುಬೆ ಎಂಡಿಂಗ್ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರು. ಬೌಲಿಂಗ್ ಅಲ್ಲಿ ಮಾತೇ ಇಲ್ಲ. ಲೈಕ್ ಬೂಮ್ರಾ ಜೊತೆಗೆ ಬಾಪು, ಅಕ್ಷರ್ ಪಟೇಲ್ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ನೋಡಿ ತುಂಬಾ ಖುಷಿ ಆಯ್ತು. ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಇಂಡಿಯಾಗೆ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ನೆಕ್ಸ್ಟ್ ಟೂರ್ನಮೆಂಟ್ ಗಳಿಗೆ ಥ್ಯಾಂಕ್ ಯು. ನಮ್ಮ BGS ತುಂಬಾ ಸೀನಿಯರ್ ಪ್ಲೇಯರ್. ಕ್ರಿಕೆಟ್ಗೆ ಏಜ್ ಮುಖ್ಯ ಇಲ್ಲ. ನಮ್ಮ ಮೂರ್ತಿ ಅಣ್ಣ ಅವ್ರಿಗೆ ಮಾತಾಡ್ತಾರೆ, ಒಂದೆರಡು ಮಾತು. ನಿನ್ನೆ ವರ್ಲ್ಡ್ ಕಪ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಏನಂದ್ರೆ ಎಲ್ಲ ಆಲ್ರೌಂಡ್ ಪರ್ಫಾರ್ಮೆನ್ಸು, ಇಂಡಿಯಾದ ಟೋಟಲಿ ಆಲ್ರೌಂಡ್ ಪರ್ಫಾರ್ಮೆನ್ಸ್. ಸೂರ್ಯಕುಮಾರ್ ಯಾದವ್ ಇಂದ ಹಿಡಿದು ಲಾಸ್ಟ್ ಸಂಜು ಸ್ಯಾಮ್ಸನ್, ಆಮೇಲೆ ಬೌಲಿಂಗ್ ಅಲ್ಲಿ ಬೂಮ್ರಾ, ಕೋಚ್, ಆಲ್ಮೋಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಜೋಶು
ಹೀಗೆ ನೆಕ್ಸ್ಟ್ ಇಯರ್ಗೂ ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ನಮ್ಮ ಇಂಡಿಯಾ ಟೀಮ್ಗೆ. ಜೈ. ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂತದ್ದು. ಭಾವನಾ, ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಶುರುವಾದಂತಹ ಸಂಭ್ರಮ ಏನಿತ್ತು ಇನ್ನೂ ಕೂಡ ನಿಂತಿಲ್ಲ. BGS ಗ್ರೌಂಡ್ ಅಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತದ್ದು. ಭಾವನಾ, ರೈಟ್, BGS ಗ್ರೌಂಡ್ ನಲ್ಲಿ ಸಂಭ್ರಮ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.